ಎಂಕೆ ನ್ಯೂಸ್ 9 ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಸರಣಿ ಅಪಘಾತ, ಇಬ್ಬರು ಮೃತಪಟ್ಟ ಘಟನೆ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 218ರ ಬಾಗಲಕೋಟೆ ತಾಲೂಕಿನ ಸಿಮಿಕೇರಿ ಬಳಿ ಶನಿವಾರ ನಡೆದಿದೆ. ಎದುರಿಗೆ ಬಂದ ಬೈಕ್ ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿ ಲಾರಿ ಕಾರಿನ ಮೇಲೆ ಪಲ್ಟಿಯಾಗಿ ಬೈಕಿಗೂ ಡಿಕ್ಕಿ ಹೊಡೆದ ಪರಿಣಮಿಸಿದೆ. ಕಾರಿನಲ್ಲಿದ್ದ ಇಬ್ಬರು ದುರ್ಮರಣಗೊಂಡಿದ್ದಾರೆ. ಕಾರು ಅಪ್ಪಚ್ಚಿಯಾಗಿದೆ. ಬೈಕ್ನಲ್ಲಿದ್ದ ಓರ್ವನಿಗೆ ಗಂಭೀರ ಗಾಯಗಳಾಗಿವೆ. ಕೇಸನೂರು ಗ್ರಾಮದ ರಮೇಶ್ ಹೂಗಾರ 45, ಜಿಂದನೂರಿನ ಅಕ್ಬರ್ ಚೇರ್ಮನ್ 33 ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ. ಕಾರು ಮತ್ತು ಬೈಕ್ ಹುಬ್ಬಳ್ಳಿ ಕಡೆಯಿಂದ ಹೊರಟಿದ್ದು ವಿಜಯಪುರದ ಕಡೆಗೆ ಕಚ್ಚಾ ಪ್ಲಾಸ್ಟಿಕ್ ಹೊತ್ತುಕೊಂಡು ಲಾರಿ ಹೊರಟಿತ್ತು. ಗದಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಣೇಶ ಕಸ್ ಲಿಫ್ಟ್ ನೋಡ ಮುನ್ನೆ ಸರ್ ಬಾಟ ಇಲ್ಲಿ ಮುನ್ನೆ ಸರ್ ಮುನ್ನೆ ಸರ್ ಕಡೆ ಕಟ್ಟದ ಬಂಡ ಕಾಡ್ರಿ ಅದ ಆಡ್ರತ್ತಲ್ಲ ಹಂಗಲ್ಲ ನೀವು ಮುಂದ್ ಸರ ಬಾಟ್ ಇದ್ದಾಗ ಯಬ ಸತ್ಯ ಹೋಲ್ 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 ಸರಿ 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 ಇದಕ್ಕೆ ಯಾರು ಬರ್ಬಾರ್ರಿ CNG ಬ್ಲಾಸ್ಟ್ ಇಷ್ಟಾಗಿತ್ತು ತಡ್ಕೋರಿ ಸರಿ 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 ಒಟ್ಟ ಸ್ವಲ್ಪ ಒಟ್ಟು ಬಾಯ್ ಮಾಡೋದಾಗ ನಿಲ್ಲದ ಮಾವಾ ಮಾರಾಟ. ಜಮಖಂಡಿ ನಗರ ಹಾಗೂ ತಾಲೂಕು ಗ್ರಾಮೀಣ ಪ್ರದೇಶಗಳಲ್ಲಿ ಮಾವಾ ಕದ್ದು ಮುಚ್ಚಿ ಮಾರಾಟ ನಡೆದಿದೆ. ಈ ಹಿನ್ನೆಲೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ದಾಳಿ ನಡೆಸಿ 2 ಯಂತ್ರ ಮಾವಾ ಕಚ್ಚಾ ಪದಾರ್ಥಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 25ಕ್ಕೂ ಅಧಿಕ ದೂರುಗಳು ದಾಖಲಾಗಿತ್ತು. ಆದರೂ ನಗರದಲ್ಲಿ ಮಾವಾ ಮಾರಾಟ ಜಾಲ ಮಾತ್ರ ಯಥಾವತ್ತಾಗಿ ನಡೆಯುತ್ತಿತ್ತು. ನಾಗರಿಕರಲ್ಲಿ ಬೇಸರ ಮೂಡಿಸಿದ ಸಂಗತಿಯಾಗಿತ್ತು. ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ ಎಂದು ಮಾವಾ ಮಾರಾಟಗಾರರು ಗ್ರಾಹಕರು ಇದ್ದಲ್ಲಿಗೆ ಹೋಗಿ ಮಾರಾಟ ಮಾಡುತ್ತಿದ್ದಾರೆಂದು ದೂರು ಕೇಳಿಬರುತ್ತಿದೆ. ವರದಿ ಮಹೇಶ್ ಪಾಟೀಲ, ಎಂಕೆ ನ್ಯೂಸ್ 9 ಇನ್ ಕನ್ನಡ.